ಮಹಿಳಾ ಬಿಲ್ ಸೋಲಿಸಿದ್ದಕ್ಕೆ ಪ್ರಧಾನಿ ಮೋದಿ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಪಕ್ಷಗಳ ನಡೆ ಬಗ್ಗೆ, ಪ್ರತಿಪಕ್ಷಗಳ ನಿರ್ಧಾರದ ಬಗ್ಗೆ ಪ್ರಧಾನಿ ಮೋದಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ನಡೆದಂತಹ ವಿಶೇಷ ಅಧಿವೇಶನದಲ್ಲಿ ಮಂಡನೆ ಮಾಡಲಾಯಿತು, ವೋಟಿಂಗ್ ಆಯಿತು. ಆದರೆ 3 ಬಿಲ್ಗಳು ಪಾಸ್ ಆಗಲಿಲ್ಲ, ಸೋಲು ಅನುಭವಿಸಿರೋದು. ಈ ಬಗ್ಗೆ ಸಿಸಿಎಸ್ ಸಭೆಯಲ್ಲಿ ಪ್ರಧಾನಿ ಮೋದಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಇವತ್ತು ರಾತ್ರಿ 8:00ವರೆಗೆ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣವನ್ನ ಮಾಡಲಿದ್ದಾರೆ. ಈ ವಿಚಾರಗಳನ್ನ ಮುಂದಿಟ್ಕೊಂಡು ಮಹಿಳಾ ಬಿಲ್ಗೆ ಸೋಲಿನ ಹಿನ್ನೆಲೆಯಲ್ಲಿ ಮೋದಿ ಭಾಷಣವನ್ನ ಮಾಡಲಿದ್ದಾರೆ. ಹಾಗಾಗಿ ಇದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಪ್ರಧಾನಿ ಮೋದಿ ಅವರು ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಬಹುದು ಈ ಬಿಲ್ ಸೋಲಿನ ನಂತರದಲ್ಲಿ? ಈ ಬಿಲ್ ಮಂಡನೆಗೆ ಬಹಳಷ್ಟು ಲೆಕ್ಕಾಚಾರಗಳನ್ನ ಬಿಜೆಪಿ ಹಾಕೊಂಡಿತ್ತು ಎನ್ಡಿಗೆ. ಆದರೆ ಇಂಡಿ ಒಕ್ಕೂಟ ಗಟ್ಟಿಯಾಗಿ ನಿಂತುಕೊಂಡು ಈ 3 ಬಿಲ್ಗಳನ್ನ ಸೋಲಿಸಿರುವಂಥದ್ದು ವೋಟಿಂಗ್ ಮೂಲಕವಾಗಿ. ಈ ಹಿನ್ನೆಲೆಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ಪ್ರಧಾನಿ ಮೋದಿ ಅವರ ಕಡೆಯಿಂದ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ನಿನ್ನೆ ಸಂಸತ್ನಲ್ಲೇ ನಿಂತುಕೊಂಡು ಪ್ರಧಾನಿ ಮೋದಿ ಅವರು ಬಿಲ್ ವೋಟಿಂಗ್ ಇಂತ ಮೊದಲಿಗೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳಿದ್ರು, ಇದು ಗೆದ್ರು ನಿಮಗೆ ಕ್ರೆಡಿಟ್, ಸೋತ್ರು ಕೂಡ ಇದರ ಹೊಣೆ ನೀವೇ ಹೊರಬೇಕಾಗತ್ತೆ ಅನ್ನುವಂಥ ನೇರ ಮಾತನ್ನ ಹೇಳಿದ್ರು. ಆ ಪ್ರಕಾರವಾಗಿ ಆ ರಿಸಲ್ಟ್ ನಂತರದಲ್ಲಿ ಒಂದಿಷ್ಟು ತುಸು ಜಾಸ್ತಿನೇ ಆಗಿ ಕಾಂಗ್ರೆಸ್ ಮೇಲೆ ಈ ಸೋಲಿನ ಹೊಣೆಯನ್ನ ಆಡಳಿತ ಪಕ್ಷನೇ ಹಾಕ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಅರುಣ್, ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಅವರ 8:30 ಗಂಟೆಯ ಭಾಷಣ ಕೂಡ ಕಾಂಗ್ರೆಸ್ ಮೇಲೆ ಒಂದು ರೀತಿ ವಾಗ್ದಾಳಿಯ ಒಂದು ಭಾಷಣವಾಗುವಂತ ಸಾಧ್ಯತೆ ಇದೆ. ಮತ್ತೆ ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರು ಏನ್ ನಡೆಯನ್ನ ತೋರಿದ್ರು ಅದರ ಆಧಾರದ ಮೇಲೆ ಮುಂದೆ ಮತದಾರರು ಯಾವ ರೀತಿಯಾಗಿ ನಡೆಯನ್ನ ತೋರಬೇಕು ಅಂದ್ರೆ ಕಾಂಗ್ರೆಸ್ಗೆ ತಕ್ಕ ಪ್ರತ್ಯುತ್ತರ ಕೊಡುವಂತ ನಿಟ್ಟಿನಲ್ಲಿ, ಒಂದು ಸಂದೇಶ ಕೊಡುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ಭಾಷಣ ಇವತ್ತು ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಲೋಕಸಭೆಯಲ್ಲಿ ಬಹುನಿರೀಕ್ಷಿತವಾಗಿ ಮಹಿಳಾ ಮೀಸಲಾತಿ ಅನ್ನುವಂಥದ್ದು ಜಾರಿ ಆಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಬಿಜೆಪಿ ನಾಯಕರಿದ್ರು. ಆದ್ರೆ ಕಾಂಗ್ರೆಸ್ ನಾಯಕರು ದಿಢೀರಾಗಿ ಏಕೈಕಿ ತಂದು ಇದನ್ನ ಬಿಲ್ ಮಾಡುವಂತದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನ ಮಾಡೋದ್ರ ಮುಖಾಂತರವಾಗಿ ಈಗ ಬಿಲ್ಗೆ ಒಂದು ರೀತಿ ಸೋಲನ್ನು ಉಣಿಸಿರುವಂತದ್ದು. ಹಾಗಾಗಿನೇ ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ದೊಡ್ಡ ಮಟ್ಟದ ವಾಕ್ಸಮರ ಕೂಡ ನಡೀತಾ ಇರುವಂತದ್ದು. ಒಂದ್ ಕಡೆ ಇಡೀ ಬಿಜೆಪಿ ನಾಯಕರೆಲ್ಲರೂ ಕೂಡ ಇಡೀ ದೇಶದಲ್ಲಿ ಕಾಂಗ್ರೆಸ್ ನಡೆಯನ್ನ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಖಂಡಿಸ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕರೆಯನ್ನ ಕೊಟ್ಟಿರುವಂತದ್ದು. ಮತ್ತೊಂದ್ ಕಡೆ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ. ಇಲ್ಲ ಒಂದ್ ಕಡೆಗೆ 2024 ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿಯೇ ಇದನ್ನು ನಿರ್ಣಯ ಮಾಡಿದ್ರೆ ನಿರ್ಣಯವನ್ನ ಮಾಡಬಹುದಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರ ಈಗ ದಿಢೀರಾಗಿ ಏಕೈಕಿ ತಂದು 2011ರ ಜನಗಣತಿ ಆಧಾರದ ಮೇಲೆ ಈಗ ಮೀಸಲಾತಿ ತೆಗೆದುಕೊಟ್ಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂದ್ರೆ ಏನೋ ಒಂಥರ ಕೇಂದ್ರ ಸರ್ಕಾರ ಪಿತೂರಿ ಮಾಡಿತ್ತು, ಅದನ್ನ ನಾವು ತಪ್ಪಿಸಿದ್ದೇವೆ ಅನ್ನೋ ಮಾತನ್ನ ಈಗಾಗಲೇ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಈಗಾಗಲೇ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಕೇಂದ್ರ ಸರ್ಕಾರಕ್ಕೂ ಕೂಡ ಈಗಾಗಲೇ ಕೌಂಟರ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ಈಗಾಗಲೇ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಕೂಡ ಚುನಾವಣೆ ಕೂಡ ನಡೀತಾ ಇದೆ. ಆ ಒಂದು 2 ರಾಜ್ಯಗಳ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಮತ್ತೆ ಕಾಂಗ್ರೆಸ್ ಪಣವನ್ನು ಕೂಡ ತೊಟ್ಟಿರುವಂತದ್ದು. ಇದನ್ನ ಕಾಂಗ್ರೆಸ್ ನಾಯಕರು ಕೂಡ ಎಲ್ಲೊಂದು ಕಡೆ ಇದಕ್ಕೆ ತಂತ್ರಗಾರಿಕೆಯನ್ನು ರೂಪಿಸೋದ್ರ ಮುಖಾಂತರವಾಗಿ ಈ ಒಂದು ಬಿಲ್ಗೆ ಒಂದು ಇಂಧನೆಯನ್ನು ಕೂಡ ತರಿಸಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ಬಿಲ್ ಮಣ್ಣೆ ಆದ ಸಂದರ್ಭದಲ್ಲಿ ಕೂಡ ಮಾತಾಡ್ತಾ ಇದ್ರು, ಕ್ರೆಡಿಟ್ ನೀವೇ ತಗೊಳ್ಳಿ, ಏನಾದರೂ ಆದ್ರೂ ಕೂಡ ನೀವು ಹೊಣೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಈಗ ಎಲ್ಲೊಂದ್ ಕಡೆ ಈಗ ಮಹಿಳಾ ಮೀಸಲಾತಿಗೆ ಹಿನ್ನಡೆ ತಂದಂತವರೇ ಕಾಂಗ್ರೆಸ್ ನಾಯಕರು ಅನ್ನೋ ಒಂದು ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಒಂದು ರೀತಿ ಕಾಂಗ್ರೆಸ್ಗೆ ತಿರುಗುಬಾಣ ಆಗುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ನರೇಂದ್ರ ಮೋದಿ ಅವರು ಭಾಷಣ ಮಾಡುವಂತಹ ಸಾಧ್ಯತೆ ಕೂಡ ಈಗಾಗಲೇ ಹೆಚ್ಚಿರುವಂತದ್ದು. ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಹಲವು ಬಾರಿ ಹೇಳ್ತಾ ಇರುವಂತದ್ದು, ಈ ಒಂದು ಮಹಿಳಾ ಮೀಸಲಾತಿಗೆ ನಮ್ಮ ವಿರೋಧ ಏನಿರಲಿಲ್ಲ, ಆದರೆ ಏಕೈಕಿ ಕೇಂದ್ರ ಸರ್ಕಾರ ಅವರು ತಂದ್ರು, ಅದ್ರ ಬಗ್ಗೆ ಚರ್ಚೆಯನ್ನ ಮಾಡಬೇಕಾಗಿತ್ತು. ಮತ್ತೆ ಕಾಂಗ್ರೆಸ್ ನಾಯಕರು ಕೂಡ ಒಂದಷ್ಟು ಅಭಿಪ್ರಾಯಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಆದರೆ ಏಕೈಕಿ ಇದನ್ನ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಮಾತನ್ನ ಇಡೀ ರಾಜ್ಯದ ಕಾಂಗ್ರೆಸ್ ನಾಯಕರು, ಇಡೀ ದೇಶದ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಆದ್ರೀಗ ಬಿಜೆಪಿ ನಾಯಕರು ಇದೆಲ್ಲದ್ರ ಬಗ್ಗೆ ಈಗಾಗಲೇ ಮಹಿಳಾ ಮೀಸಲಾತಿ ಅನ್ನೋ ಒಂದು ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಬರುವಂತಹ ಲೋಕಸಭೆ ಮತ್ತೆ ಬೇರೆ ರಾಜ್ಯಗಳ ಚುನಾವಣೆಯನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಪಣವನ್ನು ತೊಟ್ಟಿದ್ರು. ಯಾವಾಗ ಈಗ ಕಾಂಗ್ರೆಸ್ ಮತ್ತೆ ಅವರ ಮಿತ್ರ ಪಕ್ಷಗಳ ನಾಯಕರು ಇದೀಗ ಈ ಒಂದು ಬಿಲ್ಗೆ ಒಂದು ರೀತಿ ಸೋಲನ್ನು ಮಾಡಿದ್ದಾರೆ, ಇದನ್ನ ಒಂದು ರೀತಿ ಅಸ್ತ್ರವಾಗಿ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಬರುವಂತ ದಿನಗಳಲ್ಲಿ ಒಂದು ರೀತಿ ಕಾಂಗ್ರೆಸ್ಗೆ ತಕ್ಕ ಕೌಂಟರ್ ಅನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬಿಜೆಪಿ ಮುಂದಾಗಿರುವಂತದ್ದು. ಅದಕ್ಕೆ ಪೂರ್ವಕವಾಗಿಯೇ ಇವತ್ತು ಸಂಜೆ 8:30 ಗಂಟೆಗೆ ನರೇಂದ್ರ ಮೋದಿ ಅವರು ಇಡೀ ದೇಶದ ಉದ್ದೇಶಿಸಿ ಭಾಷಣ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು. ಮತ್ತೆ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಸೂಚನೆಯಂತೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ. ಆದ್ರೆ ಮಹಿಳಾ ಮೀಸಲಾತಿ ಅನ್ನುವಂಥದ್ದು ಮಹಿಳೆಯರಿಗೆ ವಿಶೇಷವಾಗಿ ಲೋಕಸಭೆ ಆಗಿರಬಹುದು ಮತ್ತೆ ರಾಜ್ಯಸಭೆಗೆ
ಬರುವಂತಹ ಒಂದು ಬಿಲ್ ಅಂತ ಹೇಳ್ಬೋದು. ಆ ಒಂದು ಬಿಲ್ ಅನ್ನ ತರಬೇಕು ಅನ್ನೋದು ಒಂದು ಬೇಡಿಕೆ ಬಹುದಿನಗಳಿಂದ ಕೂಡ ಬರ್ತಾನೆ ಇದೆ. ಆದ್ರೆ ಕಾಂಗ್ರೆಸ್ ಬಂದಂತ ಆಗಿರ್ಬೋದು ಮತ್ತೆ ಬಿಜೆಪಿ ಬಂದಂತ ಸಂದರ್ಭದಲ್ಲಿ ಕೂಡ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಪ್ರಯತ್ನಗಳು ಆದ್ರೂ ಕೂಡ ಅದು ಆಗಿರಲಿಲ್ಲ. ಈಗ ಕೇವಲವಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಈ ಒಂದು ಬಿಲ್ ಕೇವಲವಾಗಿ ರಾಜಕೀಯವಾಗಿ ಸೀಮಿತವಾಗಿದೆ ವಿನಃ ಇಲ್ಲ ಒಂದ್ ಕಡೆ ಬಹಳಷ್ಟು ಭವಿಷ್ಯವನ್ನು ಇಟ್ಕೊಂಡಂತ ರಾಜಕೀಯಕ್ಕೆ ಬರಬೇಕು ಅನ್ನುವಂತ ಮಹಿಳೆಯರು, ಬಡ ಮಹಿಳೆಯರಿಗೆ ಎಲ್ಲ ಒಂದ್ ಕಡೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಒಂದ್ ರೀತಿ ಎರಡು ಪಕ್ಷಗಳು ಮಾಡಿಲ್ಲ ಅಂತದ್ದು. ಈಗ ಕೇಂದ್ರ ಸರ್ಕಾರ ಮಾಡಕ್ಕೆ ಹೊಟ್ಟಿದ್ರು ಕೂಡ, ಕೇಂದ್ರದ NDA ಮಾಡಕ್ಕೆ ಹೊಟ್ಟಿದ್ರು ಕೂಡ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ತಪ್ಪಿಸಿದೆ ಅನ್ನುವಂಥದ್ದು. ಹಾಗಾಗಿನೇ ಕಾಂಗ್ರೆಸ್ಗೆ ಒಂದು ರೀತಿ ತಕ್ಕ ಕೌಂಟರ್ನ ಕೊಡಬೇಕು. ಮತ್ತೆ ಕಾಂಗ್ರೆಸ್ನವರು ಏನೇ ಮಾಡಿದ್ರು ಕೂಡ ಬರುವಂತ ದಿನಗಳಲ್ಲಿ ಅದನ್ನ ನಾವು ಮಹಿಳಾ ಮೀಸಲಾತಿ ಜಾರಿ ಮಾಡೇ ಮಾಡ್ತೀವಿ ಅನ್ನೋ ಒಂದು ಖಡಕ್ ಸಂದೇಶವನ್ನ ರವಾನೆ ಮಾಡುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಸಜ್ಜಾಗಿರುವಂತದ್ದು. ಹೀಗಾಗಿ ಇವತ್ತಿನ 8:30 ಗಂಟೆಯ ನರೇಂದ್ರ ಮೋದಿ ಅವರ ಭಾಷಣ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣ, ಎಲ್ಲ ಡೀಟೇಲ್ಸ್. ಹಾಸನ ಜಿಲ್ಲೆಯ ಜನರಲ್ಲಿ ಭಯ ಹುಟ್ಟಿಸಿದ್ದ ಆನೆಯನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ. ಸತತ 3ನೇ ಕಾರ್ಯಾಚರಣೆಯಲ್ಲಿ ಸೆರೆಯಾಗಿದೆ ಕಾಡಾನೆ. ಪುಂಡಾಟವನ್ನ ಮಾಡುತ್ತಾನೆ ಇತ್ತು ಈ ಕಾಡಾನೆ. ಬೇಲೂರು ತಾಲೂಕಿನ ಕಾನಹಳ್ಳಿ ಅರಣ್ಯದಲ್ಲಿ ಕೊನೆಗೂ ಈ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಅರವಳಿಕೆ ಮದ್ದನ್ನ ಕೊಟ್ಟು ಸೆರೆ ಹಿಡಿಯಲಾಗಿದೆ. ಏಪ್ರಿಲ್ 12ರಂದು ಕುಪ್ಪಗೋಡುವಿನಲ್ಲಿ ವ್ಯಕ್ತಿಯನ್ನ ಈ ಕಾಡಾನೆ ಬಲಿ ಪಡೆದುಕೊಂಡಿತ್ತು. 2 ಕಾರ್ಯಾಚರಣೆಗಳಲ್ಲಿ ವಿಫಲವಾಗಿತ್ತು ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ. 2 ಬಾರಿ ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅಟೆಂಪ್ಟ್ ಮಾಡಿದ್ರು ಈ ಕಾಡಾನೆಯನ್ನ ಹಿಡಿಯೋದಕ್ಕಾಗಿ, ಅದರೆಲ್ಲ ಕೂಡ ಫೇಲ್ ಆಗಿತ್ತು. ಬೆಳಿಗ್ಗೆಯಿಂದ ಇವತ್ತು 3ನೇ ಕಾರ್ಯಾಚರಣೆಯನ್ನ ಆರಂಭ ಮಾಡಲಾಯಿತು. ಇವತ್ತು ಕೊನೆಗೂ ಸಿಕ್ಕಿ ಬಿದ್ದಿದೆ ಆನೆ. ಆ ಕಾರ್ಯಾಚರಣೆಯ ದೃಶ್ಯಗಳಿದು. ಮೊನ್ನೆ ಓರ್ವ ವ್ಯಕ್ತಿಯನ್ನ ಬಲಿ ಪಡೆದಿದ್ದಂತಹ ಕಾಡಾನೆ ಇದು. ಕೊನೆಗೂ ಸೆರೆ ಹಿಡಿಯಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಹಲವು ದಿನಗಳಿಂದ ಜನರಲ್ಲಿ ಭಯ ಹುಟ್ಟಿಸಿದ್ದು ಮತ್ತೆ ಓರ್ವ ವ್ಯಕ್ತಿಯನ್ನ ಬಲಿ ಪಡೆದಿದ್ದು, ಹಾಗಾಗಿ ಸಹಜವಾಗಿ ಭಯ ಇದ್ದೇ ಇರುತ್ತೆ ಜನರಲ್ಲಿ. ಬಟ್ ಫೈನಲಿ ಆನೆಯನ್ನ ಹಿಡಿದಿದ್ದು ಒಂದು ಉಸಿರು ಬಿಡುವಂತಹ ಕ್ಷಣ ಇದು. ಖಂಡಿತ ಅರುಣ್, ಈಗ ಎಲ್ಲರನ್ನೂ ಕೂಡ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಜನರನ್ನು ನಿದ್ದೆಗೆಡಿಸುವಂಥದ್ದು ಇದು ಕಿಲ್ಲರ್ ಸಲಗ ಆಗಿರ್ತಕ್ಕಂಥದ್ದು. ಇದು ಒಂಟಿಯಾಗಿ ಓಡಾಡ್ತಾ ಇತ್ತು ಮತ್ತು ಮಲೆನಾಡು ಪ್ರದೇಶ ಆಗಿರ್ತಕ್ಕಂತಹ ಬೇಲೂರು ಭಾಗದಲ್ಲಿ ಸಾಕಷ್ಟು ಆತಂಕವನ್ನು ಕೂಡ ಸೃಷ್ಟಿ ಮಾಡಿತ್ತು. ಅಲ್ಲದೆ ಏಪ್ರಿಲ್ 11 ಮತ್ತು 12ನೇ ತಾರೀಕಲ್ಲಿ ಆಗಿದಂತಹ ಏನದು ದುರ್ಘಟನೆ ಏನು ಸಂಭವಿಸಿತ್ತು, ರಾಜಶೆಟ್ಟಿ ಎಂಬಂತವ್ರನ್ನ ಅರೇಹಳ್ಳಿ ಹೋಬಳಿಯ ಕಣಗುಪ್ಪೆ ಗ್ರಾಮದಲ್ಲಿ ಇದು ಕೊಂದಿತ್ತು. ಈ ನಂತರದಲ್ಲಿ ಸರ್ಕಾರ ಕೂಡ ಮುತುವರ್ಜಿಯನ್ನ ತೆಗೆದುಕೊಂಡು ಈ ಕಾಡಾನೆನ ಸರಿ ಹಿಡಿಲೇಬೇಕು ಎಂಬ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಕೂಡ ಪ್ರಾರಂಭ ಮಾಡಿತ್ತು. ಮೊನ್ನೆಯಿಂದಲೂ ಕೂಡ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿತ್ತು. ಅರಣ್ಯ ಇಲಾಖೆ ಪ್ರಾರಂಭಿಕವಾಗಿ ವೈಫಲ್ಯವನ್ನ ಕೂಡ ಕಂಡಿತ್ತು. ಯಾಕಂತ ಹೇಳಿದ್ರೆ ಈಗಾಗಲೇ ಅರಣ್ಯ ಇಲಾಖೆಯ ವೈದ್ಯರುಗಳು ಈ ಒಂದು ಕಾಡಾನೆಗೆ ಅರವಳಿಕೆಯನ್ನ ಕೂಡ ನೀಡಿದ್ರು. ಆದ್ರೆ ಅರವಳಿಕೆಯನ್ನ ನೀಡಿ 6 ಕುಮ್ಕಿ ಸಾಕಾನೆಗಳ ಮೂಲಕವಾಗಿ ಇದನ್ನ ಸೆರೆ ಹಿಡುವಂತ ಸಂದರ್ಭದಲ್ಲಿ ಹಗ್ಗವನ್ನು ಹಾಕಿದಂತಹ ಹಗ್ಗವನ್ನು ಕೂಡ ಕಟ್ ಮಾಡಿಕೊಂಡು ಇದು ಕಾಡಿಗೆ ತಪ್ಪಿಸ್ಕೊಂಡು ಓಡಿ ಹೋಗಿತ್ತು. ಅದಾದ ನಂತರದಲ್ಲಿ ಅರಣ್ಯ ಇಲಾಖೆ ETF ಸಿಬ್ಬಂದಿಗಳು ಇದನ್ನ ಟ್ರ್ಯಾಕ್ ಮಾಡಿದ್ರು. ಎಲ್ಲೆಲ್ಲಿ ಹೋಗುತ್ತೆ ಇದ್ರ ಇದನ್ನ ಹಿಂಬಾಲಿಸ್ಕೊಂಡು ಟ್ರ್ಯಾಕ್ ಮಾಡಿದ ಸಂದರ್ಭದಲ್ಲಿ ಇದು ಬೇಲೂರು ತಾಲೂಕಿನ ಮತ್ತೊಂದು ಭಾಗ ಮತ್ತು ಬೇಲೂರು ಮತ್ತು ಮೂಡಿಗೆರೆಯ ಭಾಗದಲ್ಲಿ ಇದು ಕಾಣಿಸ್ಕೊಂಡಿತ್ತು. ಆದ್ರೆ ನಿನ್ನೆನೂ ಕೂಡ ಇದನ್ನ ಹಿಡಿಲಿಕ್ಕೆ ಹೋದಂತಹ ಅರಣ್ಯ ಇಲಾಖೆ ಮತ್ತೊಮ್ಮೆ ವೈಫಲ್ಯ ಕಂಡಿದ್ರು. ಇವತ್ತು ಈ ಒಂದು ಕಾಡಾನೆಯನ್ನ ಹಿಡಿಯುವುದರಲ್ಲಿ ಸಕ್ಸಸ್ ಆಗಿದ್ದಾರೆ. ಬೇಲೂರು ತಾಲೂಕಿನ ಕೋಗೋಡು, ಕುಪ್ಪೋಡು ಈ ಭಾಗದಲ್ಲಿ ಇವತ್ತು ಈ ಕಾಡಾನೆಯನ್ನು ಕೂಡ ಸೆರೆ ಹಿಡಿದಿದ್ದಾರೆ. ಇದನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವಂತ ಕೆಲಸವನ್ನ ಈಗ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮುಂದಾಗಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ. ಕಾಡಾನೆಯನ್ನ ಸೆರೆ ಹಿಡಿದಂತಹ ಸಂದರ್ಭದ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಅರವಳಿಕೆ ಮದ್ದನ್ನ ಕೊಟ್ಟು ಹಗ್ಗಗಳ ಸಹಾಯದಿಂದ ಕಾಡಾನೆಯನ್ನ ಸೆರೆ ಹಿಡಿದಿರುವಂತಹ ಕ್ಷಣದ ದೃಶ್ಯಾವಳಿಗಳಿದು ನೋಡಿ. ಅದು ಆದ್ರೂ ಕೂಡ ಹಗ್ಗಗಳನ್ನ ಕಟ್ಟು ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕೆ ಒದ್ದಾಡಿದೆ. ಆದ್ರೂ ಕೂಡ ಅದನ್ನ ಬಿಡದೆ ಸೆರೆ ಹಿಡಿಯಲಾಗಿದೆ. ಹಲವು ದಿನಗಳಿಂದ ಜನರಲ್ಲಿ ಭಯವನ್ನ ಹುಟ್ಟಿಸಿದ್ದಂತಹ ಕಾಡಾನೆ ಇದು. 2 ಬಾರಿ ಇದನ್ನ ಸೆರೆ ಹಿಡಿಯುವುದಕ್ಕೆ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಆದ್ರೂ ಕೂಡ ತಪ್ಪಿಸ್ಕೊಂಡು ಓಡಾಡ್ತಾ ಇತ್ತು. ಇವತ್ತು ಫೈನಲಿ ಸೆರೆ ಹಿಡಿಯಲಾಗಿದೆ. ಮತ್ತೆ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ ಇರಾನ್. ಹರ್ಮುಜ್ ಮೇಲೆ ಅಮೆರಿಕ ನಿಯಂತ್ರಣ ಸಾಧಿಸ್ತಾ ಇರೋದನ್ನು ವಿರೋಧಿಸಿ ಬಂದ್ ಮಾಡಿದೆ ಇರಾನ್. ಹರ್ಮುಜ್ ಜಲಸಂಧಿ ಏನೇ ಇದ್ರೂ ಕೂಡ ನಮ್ಮದು ಅಂತ ಬಂದ್ ಮಾಡಿರೋ. ಹಡಗುಗಳ ನಿಯಂತ್ರಣದ ಬಗ್ಗೆ ಅಮೆರಿಕದಿಂದ ಎಚ್ಚರಿಕೆಯನ್ನ ಕೊಡಲಾಗ್ತಾ ಇತ್ತು. ಟ್ರಂಪ್ ಹೇಳಿಕೆಯ ಬೆನ್ನಲ್ಲೇ ಹರ್ಮುಜ್ ಜಲಸಂಧಿಯನ್ನ ಇರಾನ್ ಈಗ ಬಂದ್ ಮಾಡಿದೆ. ಮತ್ತೆ ರಫ್ತು ಆಮದು ವಹಿವಾಟಲ್ಲಿ ಏರುಪೇರಾಗತ್ತೆ.
ತೈಲ ಹಡಗುಗಳ ಸಂಚಾರಕ್ಕೆ ಬ್ರೇಕ್ ಹಾಕಿರುವುದು ಪೂರೈಕೆಯಲ್ಲಿ ವ್ಯತ್ಯಯ ಮತ್ತೆ ಸೃಷ್ಟಿಯಾಗ್ತಾ ಇದೆ. ಮತ್ತೆ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿರುವುದು. ಹರ್ಮುಜ್ ಜಲಸಂಧಿ ನಿಯಂತ್ರಣ ಏನೇ ಇದ್ರೂ ನಮಗೆ ಬೇಕು. ಇದು ಮೊದಲ ಸುತ್ತಿನ ಮಾತುಕತೆಯಲ್ಲಾಗಿತ್ತು. ಅಮೆರಿಕದಿಂದ ದಬ್ಬಾಳಿಕೆ ನಿಲ್ಲಬೇಕು, ಇರಾನ್ ಬಂದರುಗಳನ್ನ ಬಂದ್ ಮಾಡಬಾರದು, ಅಮೆರಿಕಕ್ಕೆ ಅಧಿಕಾರ ಇಲ್ಲ ಅಂತ. ಕದನ ವಿರಾಮದ ಸೂತ್ರಗಳ ಪಾಲನೆ ಆಗಬೇಕು, ಕದನ ವಿರಾಮವನ್ನ ಘೋಷಣೆ ಮಾಡಿ ಉಲ್ಲಂಘನೆ ಮಾಡ್ತಾ ಇದೆ ಅಮೆರಿಕ ಅಂತ. ಲೆಬನಾನ್ ಕದನ ವಿರಾಮದ ಉಲ್ಲೇಖವನ್ನ ಮಾಡಿರುವಂಥದ್ದು. ವಾಷಿಂಗ್ಟನ್ನಿಂದ ಒಪ್ಪಂದಗಳ ಉಲ್ಲಂಘನೆಯಾಗಿದೆ. ಅಮೆರಿಕ ಬೆದರಿಕೆಗಳಿಗೆ ನಾವು ಬಗ್ಗೋದಿಲ್ಲ ಅಂತ ಇರಾನ್ ಮತ್ತೆ ತಿರುಗೇಟನ್ನ ಕೊಟ್ಟಿರುವಂಥದ್ದು. ಹಾರ್ಮುಜ್ ಜಲಸಂಧಿ ನಮ್ಮ ನಿಯಂತ್ರಣದಲ್ಲೇ ಬಂದ್ ಆಗಿದೆ ಅಂತ ಹೇಳಿಕೆ ಕೊಡ್ತಾ ಇದ್ದಂಥ ಅಮೆರಿಕಾಗೆ ಇರಾನ್ ನಿಮ್ಮ ಬೆದರಿಕೆಗಳಿಗೆ ನಾವು ಬಗ್ಗೋದಿಲ್ಲ ಅಂತ ತಿರುಗೇಟನ್ನು ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಬಂದ್ ಮಾಡುವ ಮೂಲಕವಾಗಿ. ಹಾಗಾದ್ರೆ ಅಷ್ಟಕ್ಕೂ ಟ್ರಂಪ್ ಹೇಳಿದ್ದೇನು, ಇರಾನ್ ಈ ರೀತಿಯಾಗಿ ತಿರುಗೇಟು ಕೊಡೋಕೆ ಕಾರಣ ಏನು ಅನ್ನೋದನ್ನು ನೋಡೋಣ. Deal by Wednesday when the ceasefire ends. Will you extend the ceasefire or will you start attacks again? Maybe I won't extend it. Okay. But the blockade is going to remain. But maybe I won't extend it. So you have a blockade, and unfortunately we'll have to start dropping bombs again. Thank you very much, everybody. Thank you. I think it's ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರಿತಾ ಇರೋ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದೆ ಬಳ್ಳಾರಿಯ ಜೀನ್ಸ್ ಉದ್ಯಮ. ಜೀನ್ಸ್ ಉದ್ಯಮ ಪ್ರಮುಖವಾದಂತಹ ಉದ್ಯಮವಾಗಿರುವಂಥದ್ದು ಬಳ್ಳಾರಿ ಭಾಗದಲ್ಲಿ. ಈ ಉದ್ಯಮಕ್ಕೂ ಈ ಬಿಸಿ ತಡ್ತಾ ಇದೆ ಯುದ್ಧದ ಎಫೆಕ್ಟ್. 2 ತಿಂಗಳಿಂದ ಯಾವುದೇ ಆರ್ಡರ್ಗಳು ಸಿಗದೇನೆ ಭಾರಿ ನಷ್ಟ ಅನುಭವಿಸ್ತಾ ಇದೆ ಜೀನ್ಸ್ ಉದ್ಯಮ. ಕಳೆದ 2 ತಿಂಗಳಿಂದ ಯಾವುದೇ ಆರ್ಡರ್ಗಳು ಬರ್ತಾ ಇಲ್ಲ. ಅರಬ್ ರಾಷ್ಟ್ರಗಳಿಂದಲೂ ಕೂಡ ಆರ್ಡರ್ಸ್ ಬರ್ತಾ ಇತ್ತು, ಈಗ ಸಿಗ್ತಾ ಇಲ್ಲ. ಹಾಗಾಗಿ ಕಂಗಾಲಾಗಿದ್ದಾರೆ ಉದ್ಯಮಿಗಳು, ಅಲ್ಲಿ ಕೆಲಸ ಮಾಡುವಂಥವರು. ಯುದ್ಧ ಶುರುವಾದಾಗಿನಿಂದ ಆರ್ಡರ್ ಸಿಗದೆ ಕಂಗಾಲಾಗಿ ಹೋಗಿದ್ದಾರೆ. ದುಬೈ, ಶ್ರೀಲಂಕಾ ಸೇರಿ ಹಲವು ರಾಷ್ಟ್ರಗಳಿಗೆ ಇಲ್ಲಿನ ಜೀನ್ಸ್, ಬಳ್ಳಾರಿಯಲ್ಲಿ ತಯಾರಾಗ್ತಾ ಇದ್ದಂತಹ ಜೀನ್ಸ್ ರಫ್ತಾಗ್ತಾ ಇತ್ತು, ಹೋಗ್ತಾ ಇತ್ತು. ಈಗ ಯುದ್ಧದ ಹಿನ್ನೆಲೆಯಲ್ಲಿ ಕಚ್ಚಾ ಸಾಮಗ್ರಿಗಳ ದರ ಒಂದು ಕಡೆ ದುಪ್ಪಟ್ಟಾಗಿದೆ. ಇದರಿಂದ ಜೀನ್ಸ್ ಪ್ಯಾಂಟ್ ದರ ಕೂಡ ಹೆಚ್ಚಳ ಆಗಿದೆ. ಸಹಜವಾಗಿ ಜೀನ್ಸ್ ಮಾಲೀಕರು ಅಲ್ಲದೆ ಕಾರ್ಮಿಕರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಯಾವ ಇಂಡಸ್ಟ್ರಿ ಮೇಲೆ ಪರಿಣಾಮ ಬೀರದೆ ಎಲ್ಲೋ ಗೊತ್ತಿಲ್ಲ, ನಮಗಂತೂ ತುಂಬಾ ಎಫೆಕ್ಟ್ ಆಗಿದೆ ಸರ್ ಜೀನ್ಸ್ ಉದ್ಯಮಕ್ಕೆ. ಸುಮಾರು ನಮಗೆ ಬಟ್ಟೆ ರೇಟು ಹೆಚ್ಚಾಗಿದೆ, ದಾರದ ರೇಟು, ಬಟನ್, ಲೇಬಲ್, ಟ್ಯಾಗ್, ಜೀನ್ಸಿಗೆ ಸಂಬಂಧಪಟ್ಟ ಎಲ್ಲವೂ 50 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಗಿದೆ. ಕೇಳ್ತಾ ಇದ್ದಾರೆ, ಬಟ್ ರೇಟ್ ಡಬಲ್ ಆಗಿದೆ ಅಲ್ಲ, ಆ ರೇಟ್ನಲ್ಲಿ ಅವರು ಒಪ್ಕೊಳ್ತಾ ಇಲ್ಲ ಮಾಡಲಿಕ್ಕೆ. ಹಾಗಾಗಿ ಎಲ್ಲ ತುಂಬಾ ಹೊಡ್ತಾ ಬಿದ್ದಿದೆ ನಮ್ಗೆ ಈ ಉದ್ಯಮ. ಇವಾಗ ವಾರ್ ಸ್ಟಾರ್ಟ್ ಆಗಿದೆ ಫೆಬ್ರವರಿಯಿಂದ, ಅಲ್ಲಿಂದ ಇದುವರೆಗೂ ನಮ್ಗೆ ಯಾವ್ದು ಆರ್ಡರ್ ಇಲ್ಲ, ರೇಟ್ ಎಲ್ಲ ಡಬಲ್ ಆಗಿದೆ. ಅದರಿಂದ ನಾವು ರೇಟ್ ಪ್ರೈಸ್ ಕೊಡಕ್ ಆಗ್ತಾ ಇಲ್ಲ. ಹಂಗಾಗಿ ಕಸ್ಟಮರ್ಗೆ ಪ್ರೈಸ್ ಕೇಳ್ತಾ ಇದ್ದಾರೆ. ರೇಟ್ ಜಾಸ್ತಿ ಅಂದಿದ್ ಕೂಡಲೇ ಅವರು ಈಗ ಆರ್ಡರ್ ಮಾಡ್ತಾ ಇಲ್ಲ. ಎಲ್ಲ ರಾ ಮೆಟೀರಿಯಲ್ ನಮ್ಗೆ ಬೇಕಾಗಿರೋದು ಬಟನ್ಸ್ ಆಗ್ಲಿ, ಜಿಪ್ ಆಗ್ಲಿ, ಕವರ್ ಆಗ್ಲಿ, ಎಲ್ಲಾವುದು ಸರ್, ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ರೇಟ್ ಡಬಲ್ ಆಗಿದೆ. ಹಂಗಾಗಿ ನಾವೀಗ ಕಾಸ್ಟಿಂಗ್ ನಾವು ಕೊಡೋ ರೇಟ್ ಮೊದಲು ನಾವೇನ್ ಕೊಡ್ತಾ ಇದೀವಿ ಅದಕ್ಕೂ ಡಬಲ್ ಬರ್ತಾ ಇದೆ. ಅದಕ್ಕೂ ನಾವು ಮಾರ್ಜಿನ್ ತುಂಬಾ ಕಡಿಮೆ ಮಾಡ್ರೂ ಅವ್ರು ಕೊಡಕ್ ಆಗ್ತಾ ಇಲ್ಲ. ತುಂಬಾ ಸಮಸ್ಯೆ ಆಗ್ತಾ ಇದೆ ಸರ್. ಈಗ ಆರ್ಡರ್ ಬಂದ್ರೆ ಮಾತ್ರ ಎಲ್ಲರೂ ಬಟ್ಟೆ ಹಾಕ್ಬಿಟ್ಟು ಅದಕ್ಕೆ ಸ್ಟಿಚಿಂಗ್ ಎಲ್ಲ ವರ್ಕರ್ ಬೇಕಾಗುತ್ತೆ. ಈ ವರ್ಕರ್ ಎಲ್ಲ ಇದ್ದಾರೆ, ಅವ್ರಿಗೆ ಕೆಲಸ ಕೊಡ್ಲೇಬೇಕು. ಹಂಗಾಗಿ ಈಗ ಆರ್ಡರ್ ಇಲ್ದಕ್ಕೆ ಕೆಲಸ ಇಲ್ಲದೆ ಅರ್ಧ ಜನ ಬೇರೆ ಬೇರೆ ಕಡೆ ಹೋಗ್ತಾರೆ. ಇದರ ಜೊತೆಗೆ ಗ್ಯಾಸ್ ಸಮಸ್ಯೆ ಕೂಡ ಮುಂದುವರಿತಾ ಇದೆ. ಯಾದಗಿರಿಯಲ್ಲಿ ಆಸ್ಪತ್ರೆಗಳಿಗೂ ತಟ್ಟಿದೆ ಗ್ಯಾಸ್ನ ಸಮಸ್ಯೆಯ ಬಿಸಿ. ಯಾದಗಿರಿಯಲ್ಲಿರುವಂತಹ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಾ ಇದೆ. ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ ಸಮಸ್ಯೆ ಬಿಸಿ. ಆಸ್ಪತ್ರೆಗೂ ಕೂಡ 300 ಒಳ ರೋಗಿಗಳಿಗೆ ಅಡುಗೆ ಮಾಡಲು ಪರದಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಆಸ್ಪತ್ರೆ ಹಿಂಭಾಗದಲ್ಲಿ ಸೌದೆ ಒಲೆಯನ್ನ ಬಳಸಿಕೊಂಡು ಅಡುಗೆ ಸಿದ್ಧಪಡಿಸಲಾಗ್ತಾ ಇದೆ. ರಣ ಬಿಸಿಲಲ್ಲೂ ಕೂಡ ಅಡುಗೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಗ್ಯಾಸ್ ಇದ್ರೂ ಕೂಡ ಇಂಥ ಸಂದರ್ಭದಲ್ಲಿ ಅಡುಗೆ ಮಾಡೋದು ಕಷ್ಟ. ಬಿರು ಬಿಸಿಲು, ಯಾದಗಿರಿಯಲ್ಲಿ ಬಿಸಿಲಲ್ಲೇ ಅಡುಗೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. 300 ಜನ ಒಳರೋಗಿಗಳಿಗೆ ಪ್ರತಿನಿತ್ಯ ಊಟ ಕೊಡಬೇಕಾಗಿದ್ದು, ಸೊ ಅದಕ್ಕಾಗಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಮಳೆ ನಿಂತರೂ ಮಳೆ ಹನಿ ನಿಲ್ಲಲ್ಲ ಅಂತಕ್ಕಂತಹ ಮಾತಿದೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅನ್ನೋ ಮಾತು ಅಕ್ಷರಶಃ ನಿಜ ಆಗಿದೆ ಅಂತ ಹೇಳಬೇಕಾಗುತ್ತೆ. ಏನು
ಯುದ್ಧ ಏನು ತಾತ್ಕಾಲಿಕ ವಿರಾಮವನ್ನ ಕೊಟ್ಟಿದೆ ಯುದ್ಧಕ್ಕೆ. ಏನು ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇತ್ತು ಇಷ್ಟು ದಿನ ಯುದ್ಧ. ಆ ಯುದ್ಧ ಏನು ಭಾರತ ದೇಶಕ್ಕೂ ತಟ್ಟಿತ್ತು. ಯಾದಗಿರಿ ಏನು ಕರ್ನಾಟಕದ ಯಾದಗಿರಿ ಜಿಲ್ಲೆಗೂ ಸಹ ಆ ಒಂದು ಯುದ್ಧದ ಎಫೆಕ್ಟ್ ತಟ್ಟಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ನಾವು ಇವತ್ತು ಏನು ಸರ್ಕಾರಿ ಆಸ್ಪತ್ರೆ ಏನು ರೋಗಿಗಳಿಗಾಗಿ ಅಡಿಗೆಯನ್ನ ಮಾಡ್ತಕ್ಕಂತಹ ಒಂದು ಇದರಲ್ಲಿದ್ದೀವಿ ನಾವು, ರೋಗಿಗಳಿಗೆ ಅಡಿಗೆ ತಯಾರಿಸ್ತಕ್ಕಂತಹ ಘಟಕದಲ್ಲಿದ್ದೀವಿ. ಅವರು ನೋಡಬಹುದು ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಮೊದಲೇ ಏನು ಸುಮಾರು 38ರಿಂದ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇದೆ. ಅದರಲ್ಲೂ ಕೂಡ ಕಟ್ಟಿಗೆ ಒಲೆ ಹಚ್ಚಿ ಬಿಸಿಲಲ್ಲಿ ನಿಂತುಕೊಂಡು ಏನು ಅಡಿಗೆ ಸಹಾಯಕರು ಅಡಿಗೆನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಸಾಕಷ್ಟು ಕಷ್ಟಪಟ್ಟು ಅಡಿಗೆನ, ಯಾಕಂತಂದ್ರೆ ರೋಗಿಗಳಿಗೆ ಸರಿಸುಮಾರಾಗಿ 300ರಿಂದ 350 ಜನ ಏನು ರೋಗಿಗಳು ಇಲ್ಲಿ ಅಡ್ಮಿಟ್ ಆಗಿರ್ತಾರೆ. ಅವರಿಗೆ ಊಟದ ವ್ಯವಸ್ಥೆಗಾಗಿ ಏನು ಸೌದೆ ಒಲೆ ಹಚ್ಚಿ ಅಡಿಗೆ ಮಾಡ್ತಕ್ಕಂತಹ ಕೆಲಸವನ್ನ ಇಲ್ಲಿ ನಡೀತಾ ಇದೆ. ಯಾಕೆಂತಂದ್ರೆ ಸುಮಾರು ದಿನಗಳಿಂದ ಇವರಿಗೆ ಏನು LPG ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಒಂದು ಕಡೆ ಜಿಲ್ಲಾಡಳಿತ ಹೇಳುತ್ತೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಹೇಳಿ. ಇಲ್ಲಿ ನೋಡಿದ್ರೆ ಸುಮಾರು ದಿನಗಳಿಂದ ಏನು ಸೌದೆ ಒಲೆ ಮೇಲೆ ಅಡಿಗೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂತಹ ರೋಗಿಗಳಿಗೆ ಮಾಡ್ತಕ್ಕಂಥ ಅಡಿಗೆಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಇನ್ನು ಸಾರ್ವಜನಿಕರ ಸ್ಥಿತಿ ಅಂತೂ ಹೇಳತೀರದಾಗಿದೆ. ನಿಜಕ್ಕೂ ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಜನರಿಗೆ ಒಂದು ತಪ್ಪು ಸಂದೇಶನ ಕೊಡ್ತಾ ಇದೆ ಅಂತಕ್ಕಂತಹ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ. ಇಲ್ಲಿ ಅಡಿಗೆ ಸಹಾಯಕರು ನಮ್ ಜೊತೆಗಿದ್ದಾರೆ. ಅವರು ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅವ್ರಿಗೆ ನೋಡ್ಬೋದು. ಈ ಬಿಸಿಲಲ್ಲಿ ನಮಗ್ ಕೂಡ ಇಲ್ಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ. ನಿಜಕ್ಕೂ ಏನೇನ್ ಸಮಸ್ಯೆ ಆಗ್ತಾ ಇದೆ ನಿಮಗೆ? ಆಮೇಲೆ ಬಿಸಿಲಿಂದ ನೋಡ್ರಿ ಹೊರಗ್ ತ್ರಾಸ ಆಗತ್ರಿ. ಹೊರಗ್ ಮಾಡ್ಬೇಕ್ರಿ, ಹೊರಗ್ ತಂದ್ ಒಳಗ್ ತಂದ್ ಇಡ್ಬೇಕ್ರಿ. ಅದ ಇದ್ರಿ ನಮಗ್ ಗ್ಯಾಸಿಂದ್ರಿ ಸರ್. ಇಷ್ಟು ಬಾಳ ತ್ರಾಸ ಆಗೈತ್ರಿ. ಹೊರಗ್ ಅಷ್ಟು ಅಡ್ಡಾಡ ತರ್ಬೇಕಲ್ರಿ ಸರ್. ಯಾವಾಗಾದ್ರೂ ಚರಟ ಬೇಕಲ್ರಿ, ನಡಕ ಬಿಸಿಲು ಬೇರೆ, ಬಾಳ ಬಿಸಿಲು ನೋಡ್ರಿ. ನೀವ ನೋಡ್ತಿರಲ್ರಿ ಸರ್ ಎಷ್ಟು ತ್ರಾಸ ಮಾಡ್ತೇನೆ ಅನ್ನೋದು. ಇದ್ರಾಗ ಮಿಂತ ಮಾಡ್ಬೇಕ್ರಿ. ಎಷ್ಟು ಜನರಿಗೆ ಅಡಿಗೆ ಮಾಡ್ಬೇಕು? 300 ಜನ ಇದೇ ಸೌದೆ ಒಲೆ ಮೇಲೆ ಮಾಡ್ಬೇಕು. ರೀ. ಎಷ್ಟು ದಿನದಿಂದ ಮಾಡ್ತಿರ್ತೀರಿ? ಈಗೊಂದು ಈ ಸ್ಯಾಲ್ರಿ ಬಂದಾಗೈತೆ ಅವಲಿಂದ ಮಾಡಕತ್ತೀನಿ. ಒಟ್ಟು ನಿಮಗೆ ಒಂದು ಸಿಲಿಂಡರ್ನೂ ಕೊಟ್ಟಿಲ್ಲ? ಕೊಟ್ಟಿಲ್ರಿ ಸರ್, ಕೊಟ್ಟಿಲ್ರಿ ಸರ್. ಹೇಳಿದ್ರೆ ಏನಂತಾರಮ್ಮ? ಏನ್ DC ಅವ್ರು ಹೇಳ್ತಾರೆ ಸಿಲಿಂಡರ್ ಸಪ್ಲೈ ಇದೆ ಕರೆಕ್ಟ್ ಆಗಿ ಅಂತ ಹೇಳ್ತಾರ? ಇಲ್ಲಿ ಬರ್ತಾವಂತ ಹೇಳ್ತಾರ ಸರ್. ಬರ್ತಾವ ಮತ್ತೊಂದ್ ಕೊಡ್ತೀವಿ, ಬರ್ತಾವು ಬಂದಿನ ಮಾಡಂತ ಹೇಳ್ತಾರೆ. ಅಲ್ಲಿ ಮತ್ತಾನು ನೀನು ಅಲ್ಲಿ ಮೇಲೆ ಮಾಡ್ಬೇಕು. ನಿಜಕ್ಕೂ ನಮಗೂ ಕೂಡ ಇಲ್ಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ. ಅಷ್ಟೊಂದು ಬಿಸಿಲಿದೆ, ಅಷ್ಟೊಂದು ತಾಪದಲ್ಲಿ ಕೂಡ ಏನು ಅಡಿಗೆ ಮಾಡ್ತಾ ಇದ್ದಾರೆ ಅಡಿಗೆ ಸಿಬ್ಬಂದಿ. ಯಾತ್ರಿಂದ ಗಣೇಶ್ ಪಾಟೀಲ್, News 18.